ಇವತ್ತೊಂದು ಸಿಂಪಲ್ ಟಿಪ್ಪನ್ನು ಹೇಳಿಕೊಡ್ತೀನಿ ನೋಡಿ. ಇದು ನನ್ನ ಟಿಪ್ಪಲ್ಲ, ನಾನೊಂದು ವಿಡಿಯೋ ನೋಡಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿತು. ಅದಕ್ಕೆ ನಾನು ವಿಡಿಯೋ ಮಾಡಿ ನಿಮಗೆ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಊರಿಂದ ತಂದಿರುವಂತಹ ಮಾವಿನಕಾಯಿ, ಮರದಿಂದ ಕೊಯ್ದು ತಂದಿರುವಂತಹ ಮಾವಿನಕಾಯಿ, ಫ್ರೆಶ್ ಮಾವಿನಕಾಯಿ. ಇದು ಹಣ್ಣಾದರೆ ಇದರೊಳಗಡೆ ಫುಲ್ ಹುಳ ಆಗುತ್ತೆ. ನಾವು ಮನೇಲಿ ಹಸಿ ಮಾವಿನಕಾಯಿನ ಕೊಯ್ದಿಟ್ಟು ಹಣ್ಣು ಮಾಡಿದರೆ ಸಹ ಹುಳ ಆಗುತ್ತೆ. ಆ ರೀತಿ ಮಾವಿನಕಾಯಿಯನ್ನು ನಾವು ಹಣ್ಣು ಮಾಡುವಾಗ ಹುಳ ಆಗದೇ ಇರಲಿಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಒಂದು ಟಿಪ್ ನೋಡಿ. ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಬಿಸಿ ನೀರನ್ನು ತಗೋಬೇಕು, ಕುದೀತಾ ಇರುವ ಬಿಸಿ ನೀರು. ಅಷ್ಟೇ ತಣ್ಣೀರನ್ನು ಸಹ ಅದಕ್ಕೆ ಸೇರಿಸಬೇಕು. ನಾನು ಅದಕ್ಕೆ ಅಳತೆ ಮಾಡಿ ತಗೊಂಡಿದ್ದೀನಿ. ನೀವು 1 ಕಪ್ ಕುದೀತಾ ಇರುವ ಬಿಸಿ ನೀರು ತೊಗೊಂಡ್ರೆ ಅದೇ ಕಪ್ಪಲ್ಲಿ 1 ಕಪ್ಪು ತಣ್ಣೀರನ್ನು ಸಹ ತಗೋಬೇಕು. ಅದಕ್ಕೆ ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಆಮೇಲೆ ಮಾವಿನಕಾಯಿಯನ್ನು ಈ ನೀರಿಗೆ ಹಾಕಬೇಕು. ಹಾಕಿ ಒಂದು 10 ನಿಮಿಷ ಬಿಡಬೇಕು. ಒಂದು ಅರ್ಧ ಬಿಸಿ ಇರುತ್ತೆ ನೋಡಿ, ಒಂದು 50% ಬಿಸಿ ಇರುತ್ತೆ. ನಾವು ಅರ್ಧ ತಣ್ಣೀರು ಅರ್ಧ ಬಿಸಿ ನೀರನ್ನು ಹಾಕಿದ್ದೀವಲ್ಲ, ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡೋಣ. ಆಮೇಲೆ ಒಂದು ಬಟ್ಟೆ ತಗೊಂಡು ಈ ಮಾವಿನಕಾಯಿಯನ್ನು ಈ ನೀರಿಂದ ತೆಗೆದು ಬಟ್ಟೆಯಲ್ಲಿ ಚೆನ್ನಾಗಿ ಇದನ್ನು ಒರೆಸಿ ಅದರ ಹೊರಗಡೆ ಇರುವ ನೀರನ್ನೆಲ್ಲ ತೆಗಿಬೇಕು. ಆಮೇಲೆ ಪೇಪರ್ ತಗೊಂಡು ಪೇಪರಲ್ಲಿ ಈ ಮಾವಿನಕಾಯಿಯನ್ನು ಸುತ್ತಿ ಇಟ್ಕೊಂಡು ಹಣ್ಣಾದಮೇಲೆ ಕಟ್ ಮಾಡಿ ನೋಡಿ, ಒಂದು ಹುಳ ಕೂಡ ಇರೋದಿಲ್ಲ. ಮಾವಿನಕಾಯಿ ಒಳ್ಳೆ ಹಣ್ಣಾಗುತ್ತೆ. ಎಲ್ಲ ಮಾವಿನಕಾಯಿ ಒಂದೇ ರೀತಿ ಹಣ್ಣಾಗಿ ಸಿಗುತ್ತೆ ನೋಡಿ. ನಾನು ಕಟ್ಟಿ ಇಟ್ಟಿದ್ದೆ ನೋಡಿ, ಈಗ ಹಣ್ಣಾಗಿದೆ. ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಮಾವಿನಕಾಯಿ ಇದು ಹಣ್ಣಾದರೆ ಒಳಗಡೆ ಎಲ್ಲ ಫುಲ್ಲು ಹುಳ ಆಗುತ್ತೆ. ಅದಕ್ಕೆ ಹೀಗೆ ಮಾಡಿಟ್ಟು ಒಳ್ಳೆ ರಿಸಲ್ಟ್ ಇದಕ್ಕೆ ಸಿಕ್ಕಿದೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್